ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಟಿಕೆಟ್ ಟು ಫೈನಲ್ ಅನ್ನೋ ಒಂದು ಟಾಸ್ಕ್ ನಡೀತಾ ಇದೆ. ಬಟ್ ಆ ಟಾಸ್ಕಲ್ಲಿ ಹಲವಾರು ರೀತಿಯಾದಂಥ ಟಾಸ್ಕ್ಗಳನ್ನು ಬಿಗ್ ಬಾಸ್ ಅವ್ರು ಕೊಡ್ತಾ ಹೋಗ್ತಾನೆ ಇದ್ದಾರೆ. ಬಟ್ ಅಲ್ಲಿ ಹಲವಾರು ರೀತಿಯಲ್ಲಿ ಜಗಳಗಳು ನಡೀತಾನೆ ಇದೆ. ಒಬ್ಬರಿಂದ ಒಬ್ಬರು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗ್ತಾರೆ, ಮತ್ತೆ ಬಂದು ರಿಟರ್ನ್ ಇಲ್ಲೇ ಕುತ್ಕೋತಿದ್ದಾರೆ. ಆದರೆ ರಜತ್ ಹಾಗೂ ಮಂಜುಳನ ನಡುವೆ ಒಂದು ದೊಡ್ಡ ಗಲಾಟೆನೇ ನಡೀತಿದೆ. ರಜತ್ ಯಾಕೋ ತ್ರಿವಿಕ್ರಮ್ಗೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ಕೋತಾನೆ ಆಡ್ತಿದ್ದಾನೆ, ಅವರಿಗೆ ಒಂದು ಕಡೆ ಏನೋ ಫೇವರಿಸಮ್ ತೋರಿಸ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆನೇ ನಾವು ನೋಡಿದ್ರೆ ಗೊತ್ತಾಗ್ತಿದೆ. ಬಟ್ ನೆನೆ ಒಂದು ಆಟ ನೋಡ್ತಾ ಇದ್ರೆ ಹನುಮಂತನಿಗೋಸ್ಕರ ತ್ರಿವಿಕ್ರಮ್ ಹಾಗೂ ಮಂಜಣ್ಣ ಇಬ್ರು ಕೂಡ ಜಗಳ ಆಡ್ಕೊಂಡಿದ್ದು ಕಣ್ಣ ಮುಂದೆನೆ ಕಾಣಿಸ್ತು. ಅದರಂತೆ ಹನುಮಂತ ಮತ್ತೆ ತ್ರಿವಿಕ್ರಮ್ ಇಬ್ಬರಲ್ಲಿ ಯಾರಿಗೆ ಫೈನಲ್ ಟಿಕೆಟ್ ಸಿಗುತ್ತೆ ಅನ್ನೋದೇ ಡೌಟು. ಇಬ್ಬರಲ್ಲೊಬ್ರಿಗೆ ಸಿಗೋದು ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ಇಬ್ರು ಹತ್ತರ ಮಟ್ಟಿಗೆ ಆಡ್ತಾ ಇದ್ದಾರೆ. 4 ರೌಂಡಲ್ಲಿ ಹನುಮಂತ ಫೈನಲ್ಗೆ ಬರದೇ ಇದ್ರು 5ನೇ ರೌಂಡಲ್ಲಿ ಬಂದುಬಿಡ್ತಾನೆ. ಆಗ ಮಂಜಣ್ಣ ಮತ್ತು ತ್ರಿವಿಕ್ರಮ್ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಹನುಮಂತ ಇರಬೇಕು, ತ್ರಿವಿಕ್ರಮ್ ಹೊರಗಡೆ ಹೋಗಬೇಕು ಅಂದಾಗ ಸೊ ಒಬ್ರಿಗೊಬ್ಬರು ಬೈಕೋತಾರೆ, ಏಕವಚನದಲ್ಲೇ ಬೈಕೋತಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಮತ್ತೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಹೊಡೆದಾಡೋ ಟಾಸ್ಕಲ್ಲೂ ಕೂಡ ತ್ರಿವಿಕ್ರಮ್ ಜೊತೆಗೆ ಮಂಜಣ್ಣ ಜಗಳ ಆಡ್ಕೊಂಡಿದ್ದಾರೆ. ಇಬ್ಬರು ಸರಸರೆ ಹೊಡ್ಕೊಂಡಿದ್ದಾರೆ. ಸೊ ಟಾಸ್ಕಿನ ಒಂದು ಲೆಕ್ಕ ತಗೊಂಡು ಹೊಡ್ಕೊಂಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಬಿಗ್ ಬಾಸ್ನ ನಿಯಮ ಅಪ್ಲೈ ಆಗೋದಿಲ್ಲ. ಸೊ ಅದರಲ್ಲಿ ಯಾರು ಗೆದ್ದಿದ್ದಾರೆ ಅಂತಲೂ ಕೂಡ ಕ್ಲಾರಿಟಿ ಇಲ್ಲ. ಇವತ್ತಿನ ಟಾಸ್ಕ್ ಅತ್ಯಂತ ರೋಮಾಂಚನಕಾರಿಯಾಗಿರ್ತದೆ. ಬಟ್ ಇನ್ನೊಂದು ಟಾಸ್ಕ್ ಇವಾಗ ಕೊಟ್ಟಿದ್ರು, ಬಲೂನ್ ಇರ್ತದೆ, ಅದರಲ್ಲಿ ನೀರು ತುಂಬಿಟ್ಟಿರ್ತಾರೆ. ಸೊ ಇಬ್ಬರಿಗೆ ಒಂದು ಡಬ್ಬವನ್ನು ಕೊಟ್ಟಿರ್ತಾರೆ. ಅದನ್ನು ತಮ್ಮ ಸೊಂಟಕ್ಕೆ ಕಟ್ಕೊಂಡು ಆ ಬಲೂನನ್ನು ಹೊಡೆದು ಆ ಡಬ್ಬದಲ್ಲಿ ನೀರು ತುಂಬಿಕೊಳ್ಳುವಂತಹ ಒಂದು ಸ್ಪರ್ಧಿಗಳು ವಿನ್ ಆಗ್ತಾರೆ ಅಂತ ಹೇಳಿ ಇಲ್ಲಿ ಜೋಡಿಗಳನ್ನಾಗಿ ಮಾಡಿದ್ದಾರೆ. ಬಟ್ ಆಶ್ಚರ್ಯ ಅಂದರೆ ಫೈನಲಲ್ಲಿ ಇರುವಂತಹ ಗೆಲ್ಲುವಂತಹ ಸ್ಪರ್ಧಿಗಳಿಬ್ಬರು ಹನುಮಂತ ಮತ್ತು ತ್ರಿವಿಕ್ರಮ್ ಇಬ್ಬರನ್ನ ಒಂದೇ ಜೋಡಿಯಾಗಿ ಮಾಡಿರೋದು ಆಶ್ಚರ್ಯ ಅನ್ನಿಸ್ತು. ಇಬ್ಬರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಬಟ್ ತ್ರಿವಿಕ್ರಮ್ ಹಾಗೂ ಹನುಮಂತ ಆಡ್ತಿರುವಂತಹ ಟಾಸ್ಕನ್ನು ನೋಡ್ತಾ ಹೋದರೆ ಇಲ್ಲಿ ನಮ್ಮ ರಜತ್ ಅವರನ್ನು ಸಪೋರ್ಟ್ ಮಾಡ್ತಿರೋದು ಕಾಣಿಸ್ತು. ಸೊ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿಬಿಟ್ಟು ಕೈಯಿಂದ ಬಾಲನ್ನು ಹೊಡೆದು ತಮ್ಮ ಡಬ್ಬದಲ್ಲೇ ಹಾಕ್ಕೊಂಡ್ರು ಅಂತ ಹೇಳಿ ಹಲವಾರು ಸ್ಪರ್ಧಿಗಳು ನೋಡಿದ್ರು ಕೂಡ ರಜತ್ ಯಾರು ಕಿಚ್ಕೋಬೇಡಿ, ಇಲ್ಲಿ ನಾನು ಉಸ್ತುವಾರಿ, ನಾನು ಹೇಳಿದ್ದೆ ಫೈನಲ್ ಅಂತ ಹೇಳಿದ್ರಿಂದ ರಜತ್ದಿಂದಾಗಿ ತ್ರಿವಿಕ್ರಮ್ ಮತ್ತು ಹನುಮಂತ ಗೆದ್ದಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ಬರಿಗೆ ಫೈನಲ್ ಟಿಕೆಟ್ ಸಿಗೋದು 100% ಖಚಿತವಾಗಿದೆ. ಸೊ ನನ್ನ ಪ್ರಕಾರ ಬೇರೆಯವರಿಗೆ ಸಿಗಬೇಕಿತ್ತು, ಇವರಿಬ್ಬರಿಗೆ ಸಿಗಬಾರ್ದಿತ್ತು. ಬೇರೆಯವರಿಗೆ ಸಿಕ್ಕಿದ್ರೆ ಮಜವಾಗಿರೋದು. ಇನ್ನು 3 ವಾರನೂ ಕೂಡ ಹನುಮಂತನ ಫ್ಯಾನ್ಸ್ ಹಾಗೂ ತ್ರಿವಿಕ್ರಮ್ ಫ್ಯಾನ್ಸ್ ಯಾರು ಹೈಯೆಸ್ಟ್ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿ ನೋಡ್ಬೋದಿತ್ತು. ಸೊ ಇಬ್ಬರಿಗೂ ಕೂಡ ಹಲವಾರು ರೀತಿಯಲ್ಲಿ ಸಮಾನವಾದ ಫ್ಯಾನ್ಸ್ ಇದ್ದಾರೆ. ಸೊ ಯಾರು ಫೈನಲಲ್ಲಿ ಗೆಲ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.